press the bell icon on the YouTube app and never miss another update. Hello, good morning students. Welcome to the online class. So, we are continuing the properties of inverse trigonometric functions. So, in the last class we have studied up to the five properties of inverse trigonometric functions. So, here the sixth property, so we are going to prove the sixth property. So we have to use, that is sin 2a cos 2a formula. Only in terms of tan ratio we know to express them. We know that sin 2a, it is equal to 2 times tan a divided by 1 plus tan square a. And cos 2a equal to 1 minus tan square a divided by 1 plus tan square a. We know that in second property, third and fourth property, we have used the allied angle property. But in fifth property, we have used the compound angle formula to get their result. Here, to derive the sixth property, we have to use here the multiple angle 2a formula. ಆ ಫಾರ್ಮಿಗೆ ನಾವು ಅದನ್ನ ತಂದು ಆನ್ಸರ್ ಅನ್ನ ಬರೀಬೇಕು. So here the sixth property is, we have to prove that is the sixth property, that is property 6. That is sin inverse of, so 2x divided by 1 plus x square, it is equal to 2 times tan inverse x. So ಪ್ರತಿ ಒಂದಕ್ಕೂ ನಮಗೆ ಇಲ್ಲಿ ಕಂಡೀಷನ್ ಇದೆ, ಅದನ್ನ ನಮಗೆ 1 ಮಾರ್ಕ್ ಕ್ವೆಶ್ಚನ್ ಅಲ್ಲೂ ಕೂಡ ಕೇಳ್ತಾರೆ. ಇಫ್ ಮಾಡ್ಯುಲಸ್ ಆಫ್ x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ಸೊ ಇದನ್ನ 1 ಮಾರ್ಕ್ ಅಲ್ಲಿ ಯಾವ ತರದಲ್ಲಿ ಕೇಳ್ತಾರೆ ಕ್ವಶನ್ ಅಂದ್ರೆ, ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ x we have sin inverse of 2x by 1 plus x square equal to tan 2 times tan inverse x ಅಂತ ಕ್ವಶನ್ ಕೇಳ್ತಾರೆ. ನಾವು ಅವಾಗ ಫಾರ್ mod x less than or equal to 1 we have LHS equal to RHS, means the condition holds. For mod x less than or equal to 1, the given result holds good ಅಂತ ನಾವು ಆನ್ಸರ್ ಅನ್ನ ಬರೀಬೇಕು. ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಪ್ರೂವ್ ಮಾಡಿ ತೋರಿಸ್ತಾರೆ. 1 ಮಾರ್ಕ್ ಕ್ವಶನ್ ಅಲ್ಲಿ ಅಷ್ಟೊಂದು ಲೆಂತ್ ಇರೋಂಥದ್ದು ಕೇಳಲ್ಲ. ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂದ್ರೆ ಅಂಡರ್ ವಾಟ್ ಕಂಡೀಷನ್ ದ ರಿಸಲ್ಟ್ ಹೋಲ್ಡ್ಸ್ ಅನ್ನೋದು ನಾವಿಲ್ಲಿ ಬರೀಬೇಕು. ಸೊ ಇದರ ಎರಡನೇದು, ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ 1 minus x square by 1 plus x square, it is equal to 2 times tan inverse of x. So if x greater than or equal to 0, ಈ ರಿಸಲ್ಟ್ ಟ್ರೂ ಆಗಬೇಕಾದ್ರೆ x ಗೆ ಕಂಡೀಷನ್ x should be greater than or equal to 0. ಮೂರನೇ ರಿಸಲ್ಟ್, ದಟ್ ಈಸ್ tan inverse of 2x by, so 1 minus x square, it is equal to 2 times tan inverse x. So ಇದಕ್ಕೂ ಕೂಡ ಕಂಡೀಷನ್ ಇದೆ, if -1 less than x less than 1. ಸೊ ಈ ಮೂರು ರಿಸಲ್ಟ್ ಅನ್ನ ನಾವು ಪ್ರೂವ್ ಮಾಡಬೇಕಾದ್ರೆ ನಮಗೆ ಪ್ರೂವ್ ದಟ್ ಅಂತ ಕೊಟ್ಟಾಗ ರೈಟ್ ಸೈಡ್ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಾವು ಎಕ್ಸ್ ಬದಲು ಇಲ್ಲಿ ಸಬ್ಸ್ಟಿಟ್ಯೂಷನ್ ಟ್ಯಾನ್ ರೇಷಿಯೋ ತಗೋಬೇಕು ಅಂತ ಗೊತ್ತಾಗತ್ತೆ ಮೂರಕ್ಕೂ. ಬಟ್ ಅವರು ಸಿಂಪ್ಲಿಫೈ ಅಂತ ಕೇಳಿದಾಗ ಇದನ್ನ ಮಾತ್ರ ಕೊಡ್ತಾರೆ ಅವರು. ಸಿಂಪ್ಲಿಫೈ ಕಾಸ್ ಇನ್ವರ್ಸ್ ಆಫ್ 1 minus x square by 1 plus x square. So for x greater than or equal to 0 ಅಂತ ಕೊಡ್ತಾರೆ. ಸಿಂಪ್ಲಿಫೈ ಅಂತ ಗೊತ್ತಾಗ ನಾವು ಮಾಡ್ಕೋಬೇಕು
ಇಲ್ಲಿ ಕಾಸ್ ಇನ್ವರ್ಸ್ ಇರೋದ್ರಿಂದ ಕೊನೆ ಸ್ಟೆಪ್ ಅಲ್ಲಿ ನಾವು ಪ್ರಾಪರ್ಟಿನ ಅಪ್ಲೈ ಮಾಡ್ತೀವಿ, ಇನ್ವರ್ಸ್ ಪ್ರಾಪರ್ಟಿನ. ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ನಾನು ಬರ್ಕೋಬೇಕಾದ್ರೆ, ಸೊ ಇಲ್ಲಿ ಕಾಸ್ ಇನ್ವರ್ಸ್ ಇದ್ರೆ ಒಳಗಡೆ ನನಗೆ ರಿಸಲ್ಟ್ ಕಾಸ್ ರೇಷಿಯೋದಲ್ಲೇ ಬರಬೇಕು. ಅದಕ್ಕೆ ಇಲ್ಲಿ ನಾವು ಚೆಕ್ ಮಾಡ್ಕೋಬೇಕು, ಇದು ಕಾಸ್, ಯಾಕೆಂದ್ರೆ ಎಕ್ಸ್ ಅಲ್ಲಿ ಕೊಟ್ಟಿರೋದನ್ನ ಟ್ರಿಗ್ನೋಮೆಟ್ರಿ ಬರಬೇಕು ಒಳಗಡೆ. ಇಲ್ಲಿದೆ ನೋಡಿ, ಟ್ರಿಗ್ನೋಮೆಟ್ರಿ ಬರಬೇಕಂದ್ರೆ ನಮಗೆ ಇನ್ವರ್ಸಿನ ಒಳಗಡೆಯಲ್ಲಿ ಎಕ್ಸ್ ಗಳಲ್ಲಿ ಕೊಟ್ಟಿದ್ರೆ, ಎಕ್ಸ್ ಅಲ್ಲಿ ಕೊಟ್ಟಿದ್ರೆ ನಾವಲ್ಲಿ ವಿ ಹ್ಯಾವ್ ಟು ಟೇಕ್ ಎ ಪ್ರಾಪರ್ ಸಬ್ಸ್ಟಿಟ್ಯೂಷನ್ ಫಾರ್ ಎಕ್ಸ್ ಸಚ್ ದಟ್ ಸೊ ದ ಫಂಕ್ಷನ್ ಇಟ್ ಮಸ್ಟ್ ಬಿ ಸಿಂಪ್ಲೆಸ್ಟ್ ಫಾರ್ಮಿಗೆ ರೆಡ್ಯೂಸ್ ಆಗಬೇಕು. ಕೊನೆ ಸ್ಟೆಪ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ತೀವಿ ನೋಡಿ, ಕೊನೆಗೆ ಎಕ್ಸ್ ಅಂತ ಬರುತ್ತೆ. ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮಿಗೆ ರೆಡ್ಯೂಸ್ ಆಗಬೇಕು. ಸಿಂಪ್ಲೆಸ್ಟ್ ಫಾರ್ಮಿಗೆ ರೆಡ್ಯೂಸ್ ಆಗ್ಬೇಕಾದ್ರೆ ಸೊ ಈಗ ಈ ಮೊದಲನೇದನ್ನ ಪ್ರೂವ್ ಮಾಡೋಣ. ನಾವು ಯು ಟೇಕ್ LHS ಸೈನ್ ಇನ್ವರ್ಸ್ ಆಫ್ 2x by 1 plus x square. ಸೊ ನಮಗೆ ಗೊತ್ತಿರಬೇಕು, ಇಲ್ಲೇನೋ ಪ್ರೂವ್ ದಟ್ ಇದೆ, ಬಲಗಡೆ ಭಾಗ ಟ್ಯಾನ್ ಇನ್ವರ್ಸ್ ಇದೆ, ಅದಕ್ಕೆ ಟೇಕ್ x ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಗೊತ್ತಾಗುತ್ತೆ. ಇದಷ್ಟೇ ಕೇಳಿದ್ರೆ ಅವಾಗ ಸೈನ್ ಇನ್ವರ್ಸ್ ಇರೋದ್ರಿಂದ ಒಳಗಡೆಗೆ ನಮಗೆ ಸೈನ್ ರೇಷಿಯೋದಲ್ಲಿ ಬರ್ಬೇಕು ಆನ್ಸರ್. ಅವಾಗ ಏನ್ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಬರುತ್ತೆ ಅನ್ನೋದಕ್ಕೆ ನಾವು ಸೈನ್ ಮಲ್ಟಿಪಲ್ ಆಂಗಲ್ ಫಾರ್ಮುಲಾನ ಕನ್ಸಿಡರ್ ಮಾಡಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಸೈನ್ 2a ನಮಗೆ ಗೊತ್ತಿದೆ, ಸೈನ್ 2a ಈಕ್ವಲ್ ಟು 2 ಟೈಮ್ಸ್ ಸೈನ್ a ಇಂಟು ಕಾಸ್ a ಅಂತ ಗೊತ್ತಿದೆ. ಸೊ ನಾನಿಲ್ಲಿ ಎಕ್ಸ್ ಈಕ್ವಲ್ ಟು ನಾನು ಸೈನ್ ಎ ತಗೊಂಡ್ರೆ ಏನ್ ತಗೊಂಡ್ರೆ ಬರಲ್ಲ ನೋಡಿ, ಇದು ಬಟ್ ಡಿನಾಮಿನೇಟರ್ ಅಲ್ಲೂ ಇದೆ. ವಿ ನೋ ದಟ್ ಸೈನ್ 2a ಓನ್ಲಿ ಇನ್ ಟರ್ಮ್ಸ್ ಆಫ್ ಟ್ಯಾನ್ ರೇಷಿಯೋ ಗೊತ್ತಿದೆ. 2 ಟೈಮ್ಸ್ ಟ್ಯಾನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ನೋಡಿ ಈ ಫಾರ್ಮ್ ಅಲ್ಲಿ ಇದೆ, ಈ ಫಾರ್ಮ್ ಅಲ್ಲಿ ಇದೆ ಒಳಗಡೆಗೆ. ಅಂದ್ರೆ 2 ಟೈಮ್ಸ್ ಎಕ್ಸ್ ಇದೆ, ಎಕ್ಸ್ ಬದಲು ಟ್ಯಾನ್ ಎ ಹಾಕೋಬೇಕಿಲ್ಲಿ. So that means here we have to take the substitution, that is x equal to tan A. So take x equal to tan A. So ನಾನು inverse ಗೆ ಬರೆದ್ರೆ therefore tan inverse of x it becomes A. ಇವಾಗ ನೋಡಿ ಇದು ಏನಾಯಿತು ಅಂತ, that is sin inverse of 2 into x ಬದಲು tan A ಇದೆ ಹೌದಾ, ಸೊ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ tan ಸ್ಕ್ವೇರ್ A. ಇವಾಗ ನೋಡಿ ಈ ಫಾರ್ಮುಲಾ ಪ್ರಕಾರ ಬಂತು. ಸೊ ಈಗ ನಾನು ಅದನ್ನ ಇದರ ಬದಲು ಏನಂತ ಬರ್ಕೋಬಹುದು, ಸೈನ್ 2a ಅಂತ ಬರ್ಕೊಳ್ತೀನಿ. ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಸೈನ್ 2a. ಸೊ ಕೊನೆ ಸ್ಟೆಪ್ ಅಲ್ಲಿ ಇನ್ವರ್ಸ್ ಪ್ರಾಪರ್ಟಿ ಇದೆಯಲ್ಲ, ಫಸ್ಟ್ ಗೆ ನಾವು ಕಲಿತೀವಲ್ಲ ಇನ್ವರ್ಸ್ ಆಫ್ ಎ ಫಂಕ್ಷನ್, ಅದರ ಪ್ರಕಾರ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಆಯ್ತು. ದಟ್ ಈಸ್ 2a, ದಟ್ ಈಸ್ ಈಕ್ವಲ್ ಟು 2 ಇಂಟು ಎ ಅಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಯ್ತು. ಎ ಮೀನ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್, therefore we get RHS. ನೋಡಿ, ಸೊ LHS it is equal to RHS. So therefore sin inverse of 2x divided by 1 plus x square it is equal to 2 times tan inverse x. ಈಗ ಅದೇ ತರನೇ ಈ ಎರಡನೇ ರಿಸಲ್ಟ್ ಅನ್ನ ಪ್ರೂವ್ ಮಾಡಬೇಕಾದ್ರೆ, ಸೊ ಸಿಮಿಲರ್ಲಿ ಟು ಪ್ರೂವ್ ದ ಸೆಕೆಂಡ್ ರಿಸಲ್ಟ್, ಸೊ ಎರಡನೇ ರಿಸಲ್ಟ್ ಅನ್ನ ಪ್ರೂವ್ ಮಾಡಬೇಕು ಅಂದ್ರೆ now you take LHS, that is cos inverse of 1 minus x square by 1 plus x square. Again take x equal to tan A, therefore tan inverse x equal to A. Now this becomes, we have to take the substitution, x equal to tan A implies tan inverse of x, it is equal to A. And also we know that cos 2a it is equal to 1 minus tan square A divided by 1 plus
tan square A. That is only in terms of tan ratio. And also we know that cos inverse of cos x, it is equal to x. So ಇದಿಷ್ಟು ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ಬೇಕು. ಈಗ x ಬದಲು tan A ಅಂತ ನಾನು ಹಾಕೊಳ್ತೇನೆ. That is 1 minus tan square A divided by 1 plus tan square A. ಸೊ ನೋಡಿ ಅವಾಗ ಈ ಫಾರ್ಮ್ ಬಂದಿದೆ, ಇದು ಈ ಫಾರ್ಮ್ ಅಲ್ಲಿ ಇದೆ. ಈಗ ಅದರ ಬದಲು ಏನ್ ಬರ್ಕೋಬೇಕು, cos 2a. ಈಗ ಕೊನೆ ಸ್ಟೆಪ್ ಅಲ್ಲಿ ಈ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ನಾವು ವಿ ಟೇಕ್ ದಿಸ್ ಇಸ್ ಈಕ್ವಲ್ ಟು 2a, ದಟ್ ಈಸ್ 2 times a ಅಂದ್ರೆ tan inverse x, and hence we have the result that is this is equal to RHS. So therefore cos inverse of 1 minus x square divided by 1 plus x square, cos inverse na, so ನಾನು simplest form ಗೆ ಬರೆಯೋದಾದ್ರೆ it is equal to 2 times tan inverse x ಅಂತ ಬರ್ಕೋಬಹುದು. The simplest form of cos inverse of 1 minus x square by 1 plus x square is nothing but 2 times tan inverse x. ನೋಡಿ ಇದನ್ನ ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ ನಾವು ಸಾಲ್ವ್ ಮಾಡಬೇಕಾದ್ರೆ ಅದನ್ನ ನಾವು ಡೈರೆಕ್ಟ್ ಆಗಿ ಇದರ ಬದಲು ಅದರ ಸಿಂಪ್ಲೆಸ್ಟ್ ಫಾರ್ಮ್ ಅನ್ನ ಬರ್ಕೋಬೇಕು ಯಾವಾಗ್ಲೂ. ಅದೇ ತರನೇ ಇದರ ಬದಲು ಸಿಂಪ್ಲೆಸ್ಟ್ ಫಾರ್ಮ್ 2 times tan inverse x ಅಂತ ಬರೆದ್ರೆ ನೋಡಿ ನಾವು ಕಂಬೈನ್ ಮಾಡಕ್ಕಲ್ಲಿ ರಿಸಲ್ಟ್ ನ ಈಸಿ ಆಗುತ್ತೆ. ನಾವು ಈಗ ಮೂರನೇದಕ್ಕೆ ಬಂದ್ರೆ ದಟ್ ಈಸ್ LHS equal to third one tan inverse of, that is 2x divided by 1 minus x square. ಸೊ ಇಲ್ಲೂ ಅದೇ ತರನೇ ಪ್ರೂವ್ ದಟ್ ಅಂತ ಆಲ್ರೆಡಿ ಇದೆ ಅಲ್ಲಿ, ಅದಕ್ಕೆ ನಾವು tan inverse x ಅಂತ ರೈಟ್ ಸೈಡ್ ಇದೆನಾ, ಹಾಗಾಗಿ ಗೊತ್ತಾಗ್ಬಿಡುತ್ತಲ್ಲ ಏನ್ ಸಬ್ಸ್ಟಿಟ್ಯೂಷನ್ ತಗೋಬೇಕು ಅಂತ. Take x equal to tan A, therefore tan inverse of x equal to A. ಸೊ ಇದಕ್ಕೆ ನಾನು x ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ we get tan inverse of 2 times tan A divided by, so 1 minus tan square A. ಇದು ಮಲ್ಟಿಪಲ್ ಆಂಗಲ್ 2a ಫಾರ್ಮುಲಾ ಪ್ರಕಾರ now this becomes tan inverse of tan 2a. tan 2a ಫಾರ್ಮುಲಾ ನಮಗೆ ಗೊತ್ತಿದೆ, ಒಂದೇ ಇರೋದು 2 times tan A divided by 1 minus tan square A is nothing but tan 2a. ಕೊನೆ ಸ್ಟೆಪ್ ಅಲ್ಲಿ ಇನ್ವರ್ಸ್ ಪ್ರಾಪರ್ಟಿ ಬೈದೆ ಕಲ್ತಿದೀವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅದನ್ನ ಅಪ್ಲೈ ಮಾಡಿದ್ರೆ it is equal to 2a. ಸೊ ಈಗ 2 into a ಬದಲು tan inverse of x ಅಂತ ಬರ್ಕೋಬೇಕು. ಸೊ a ಬದಲು tan inverse x, and hence we have tan inverse of 2x by 1 minus x square, it is equal to 2 times tan inverse x. ಸೊ ಈ ಮೂರು ರಿಸಲ್ಟ್ ಇಂದ ಸೊ ಪ್ರತಿಯೊಂದು ಪದದ ಕಂಡೀಷನ್ ಅನ್ನ ಇಲ್ಲಿ ಕಲ್ತ್ಕೋಬೇಕು. ಅದಕ್ಕೆ ಕಂಡೀಷನ್ ಅನ್ನ ಪ್ರಾಕ್ಟೀಸ್ ಮಾಡೋದು ಬಿಡೋ ಹಾಗಿಲ್ಲೇ ಇಲ್ಲ ಇಲ್ಲಿ, ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬೇಕು. ಈಗ ಈ ಮೂರು ರಿಸಲ್ಟ್ ಗಳನ್ನ ನಾವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಅದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, sin inverse of 2x by 1 plus x square, it is equal to cos inverse of 1 minus x square by 1 plus x square, it is equal to tan inverse of 2x by 1 minus x square equal to 2 times tan inverse x. ಎಲ್ಲಾದ್ರಲ್ಲೂ ಸೇಮೇ ಇದೆ ನೋಡಿ, 2 times tan inverse x. ಸೊ ದಟ್ ಈಸ್ ಈ ಪ್ರಾಪರ್ಟಿಯಲ್ಲಿ, ಆರನೇ ಪ್ರಾಪರ್ಟಿಯಲ್ಲಿ ಸೊ ನಾವು ಸಿಂಪ್ಲೆಸ್ಟ್ ಫಾರ್ಮಿಗೆ ರಿಡ್ಯೂಸ್ ಮಾಡಿ ಆನ್ಸರ್ ಅನ್ನ ಬರೀಬೇಕಾದ್ರೆ ಸಾಲ್ವ್ ಮಾಡಿದಾಗ ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಮೂರು ರಿಸಲ್ಟ್ ಅನ್ನ ಕಂಬೈನ್ ಮಾಡಿ ಕನ್ಕ್ಲೂಡ್ ಮಾಡಿದ್ರೆ ವಿ ಹ್ಯಾವ್ sin inverse of 2x by 1 plus x square,
it is equal to cos inverse of 1 minus x square by 1 plus x square. It is equal to tan inverse of 2x by 1 minus x square equal to 2 times tan inverse x ಅಂತ ಆಗುತ್ತೆ. ನೋಡಿ ಇದು ಆಪೋಸಿಟ್ ಇಸ್. ನೆಕ್ಸ್ಟ್ ಅಲ್ಲಿ ಮಾಡಿ. So now we have proved the sixth property, that is by using the multiple angle 2a formula. That is means we have expressed here sin 2a cos 2a only in terms of tan ratio, and also we know that is sin 2a equal to 2 times sin a into cos a. On that basis, so here we know that 2 times sin a into cos a, so it is equal to sin 2a, or 2 times cos a into sin a ಅಂತ ಇದ್ರೂ ಕೂಡ ಸೊ ನಾವೇನಂತ ಬರ್ಕೊಳ್ತೀವಿ, ಅದನ್ನ sin 2a ಅಂತ ಬರಿತೀವಿ. ಈಗ ಈ ಫಾರ್ಮುಲಾ, ಈ ಮಲ್ಟಿಪಲ್ ಆಂಗಲ್ ಫಾರ್ಮುಲಾ ಮೇಲೆ ನಮಗೆ ರಿಸಲ್ಟ್ ಅನ್ನ ಪ್ರೂವ್ ಮಾಡ್ತೀವಿ ನೋಡಿ. ಮೊದಲನೇದು, ದಟ್ ಈಸ್ we have to prove that sin inverse of 2 into x into root of 1 minus x square, it is equal to 2 times sin inverse x. So if the condition is here, so x belongs to closed interval minus 1 by root 2 comma plus 1 by root 2. So 2 times sin inverse x, if x belongs to closed interval minus 1 by root 2 comma plus 1 by root 2. Or this can also be written as sin inverse of 2x divided by root of 1 minus x square. It is equal to cos inverse of x. It is equal to cos inverse of x. So even if ಈ ರಿಸಲ್ಟ್ ಅನ್ನ ನೋಡಿ, ಸೊ ಎರಡಕ್ಕೂ ಆನ್ಸರ್, ಇದನ್ನ ಆನ್ಸರ್ ಅನ್ನ ಬರ್ಕೋಬಹುದು. ಬಟ್ ನಾವು ಆನ್ಸರ್ ಬರೆಯೋದು, ಇಟ್ ಡಿಪೆಂಡ್ಸ್ ಅಪಾನ್ ದ ವ್ಯಾಲ್ಯೂ ಆಫ್ ಎಕ್ಸ್.
1/√2, 1. ಈಗ ಪ್ರೂವ್ ದಟ್ ಇದನ್ನು ಕೂಡ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ದಿಸ್ ಇಸ್ 2 ಮಾರ್ಕ್ಸ್ ಕ್ವಶನ್. ಸೊ ನಮಗೆ ಪ್ರೂವ್ ದಟ್ ಅಂತ ಕೊಟ್ಟಾಗ ಇದನ್ನು ಕೊಟ್ಬಿಟ್ಟಿರ್ತಾರೆ. ಸೊ ಇದನ್ನ ಕೇಳಿದ್ರೆ ಟೇಕ್ ಎಡಗಡೆ ಭಾಗ ಬರ್ಕೊಂಡು ಟೇಕ್ x = tan a ಅಂತ ತಗೊಳ್ತೀವಿ. ಇದನ್ನ ಪ್ರೂವ್ ದಟ್ ಅಂತ ಕೇಳಿದ್ರೆ ಈ ರಿಸಲ್ಟ್ ಬರಬೇಕಿರೋದ್ರಿಂದ ಟೇಕ್ x = cos a ಅಂತ ತಗೊಳ್ತೀವಿ. ಆನ್ಸರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ಇನ್ವರ್ಸ್ ಬರಬೇಕು ಅಂತ. ಅದ್ರ ಸಬ್ಸ್ಟಿಟ್ಯೂಷನ್ ತಗೊಳ್ತೀವಿ. ಬಟ್ ಅವ್ರೇನ್ ಮಾಡ್ತಾರೆ, ಪ್ರೂವ್ ದಟ್ ಅನ್ನೋ ಬದಲು ಸೊ ಸಿಂಪ್ಲಿಫೈ, ಮೊನ್ನೆ ಎಕ್ಸಾಮ್ ಅಲ್ಲಿ ಹಂಗೆ ಇತ್ತು, ಲಾಸ್ಟ್ ಎಕ್ಸಾಮ್ ಅಲ್ಲಿ ಸಿಂಪ್ಲಿಫೈ sin inverse of 2x into root of 1 minus x square if x belongs to, so close interval -1/√2, +1/√2. ಈ ತರ x ನ ಕಂಡೀಷನ್ ಕೊಟ್ಟಿರ್ತಾರೆ. ಅವ್ರು ನಮಗೆ x ಗೆ ಕಂಡೀಷನ್ ಇದನ್ನ ಕೊಟ್ರೆ ನಾವು ಇದರ ಆನ್ಸರ್ ಇದನ್ನೇ ಆನ್ಸರ್ ಬರೀಬೇಕು. ಇದನ್ನ ಬರೆದ್ರೆ ಮತ್ತೆ ಮಾರ್ಕ್ಸ್ ಹೋಯ್ತು ಅಲ್ಲಿಗೆ. x ಕಂಡೀಷನ್ ಇದನ್ನ ಕೊಟ್ಟಿದ್ರೆ ನಾವಿಲ್ಲಿ ಆನ್ಸರ್ ಅನ್ನ ಕಾಸ್ ಇನ್ವರ್ಸ್ ಗೆ ಆನ್ಸರ್ ಅನ್ನ ಬರೀಬೇಕು. ಹಾಗಾಗಿ ಪ್ರೂವ್ ದಟ್ ಅಂತ ನಾನು ಕೊಡಬಹುದು, ಸೊ ಅಥವಾ ಈ ತರನು ಕೊಡಬಹುದು. ದಟ್ ಈಸ್ ಸಿಂಪ್ಲಿಫೈ sin inverse of 2 into root of 1 minus x square if x belongs to -1/√2, +1/√2, ಇದು close interval, or if x belongs to 1/√2, 1. ಸೊ ಈ ತರ ಕ್ವಶನ್ ಕೂಡ ಕೇಳ್ತಾರ ಅವರು. ಸೊ ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಈ ಕಂಡೀಷನ್ ಕೊಟ್ರೆ ಇದರ ಆನ್ಸರ್ ಅನ್ನ ಕಾಸಿಗೆ ಬರೀಬೇಕು. ಈ ಕಂಡೀಷನ್ x ಕೊಟ್ರೆ ಇದರ ಆನ್ಸರ್ ಅನ್ನ ಸೈನಿಗೆ ಆನ್ಸರ್ ಅನ್ನ ಸೈನ್ ಇನ್ವರ್ಸ್ ಗೆ ಆನ್ಸರ್ ಅನ್ನ ಬರೀಬೇಕು. ಇದು ಕೊಟ್ರೆ ಆನ್ಸರ್ ಕಾಸ್ ಇನ್ವರ್ಸ್ ಬರಬೇಕು. ಈ ಕಂಡೀಷನ್ ಕೊಟ್ರೆ ಸೈನ್ ಇನ್ವರ್ಸ್ ಬರಬೇಕು. ಸೊ ಈ ತರನು ಕ್ವಶನ್ ಇದನ್ನ ಕೇಳ್ತಾರ ಅವರು. ಈಗ ಫಸ್ಟ್ ಒನ್ ಏನಿದೆ ಅಲ್ಲ ಅದನ್ನ ಪ್ರೂವ್ ಮಾಡ್ಬೇಕಾದ್ರೆ ಇದು ಎರಡನೇದು, ಆಕ್ಚುಲಿ ಇದು ಸೆಕೆಂಡ್ ರಿಸಲ್ಟ್. ಸೊ ನಾವ್ ಯು ಟೇಕ್ ಮೊದಲನೇದಕ್ಕೆ LHS = sin inverse of 2 into x into root of 1 minus x square. ನನಗೆ ಈ ರಿಸಲ್ಟ್ ಅನ್ನ ಪ್ರೂವ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಟೇಕ್, ಸೊ ಏನ್ ಸಬ್ಸ್ಟಿಟ್ಯೂಷನ್ ತಗೋಬೇಕಾದ್ರೆ ನಾನು x ನೋಡಿ ಒಳಗಡೆ ಇಲ್ಲಿ ಇನ್ವರ್ಸ್ ಸೈನ್ ಇನ್ವರ್ಸ್ ಇದ್ರೆ ನನಗೆ ಒಳಗಡೆ ರಿಸಲ್ಟ್ ಸೈನ್ ಅಲ್ಲೇ ಬರ್ಬೇಕು ಆನ್ಸರ್ ಇದು. ಸೊ ಅವಾಗ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇರ್ಲಿಲ್ಲ ಅಂತಂದ್ರೆ ಎಕ್ಸ್ ಅಲ್ಲಿ ಕೊಟ್ಟಿದ್ರೆ ನಾವಿಲ್ಲಿ ಎಕ್ಸ್ ಬದಲು ಟ್ರಿಗ್ನೋಮೆಟ್ರಿಕ್ ರೇಷಿಯೋ, ಪ್ರಾಪರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಸಬ್ಸ್ಟಿಟ್ಯೂಷನ್ ತಗೋಬೇಕು. ವಿ ಹ್ಯಾವ್ ಟು ಟೇಕ್ x = sin a, therefore sin inverse of x = a. So now this reduces to sin inverse of 2 into x ಬದಲು ಏನ್ ಬರೀಬೇಕು sin a, then root of 1 minus sin square a. ಈಗ ಐಡೆಂಟಿಟಿ ಪ್ರಕಾರ now this becomes 2 times sin a. We know that 1 minus sin square a is nothing but cos square a. Root of cos square a is nothing but cos a. So now this is equal to 2 times sin a into cos a is nothing but sin 2a. Sin 2a. So ಕೊನೆ ಸ್ಟೆಪ್ ಅಲ್ಲಿ ಪ್ರಾಪರ್ಟಿ ಪ್ರಕಾರ it is equal to 2a. That is 2 into a ಅಂದ್ರೆ sin inverse x. So which is nothing but RHS. So therefore sin inverse of 2x into root of 1 minus x square, it is equal to 2 times sin inverse x under the condition, under the restriction that x belongs to close interval -1/2, +1/2. ಈಗ ಈ ಎರಡನೇ ರಿಸಲ್ಟ್ ಅನ್ನ ಪ್ರೂವ್ ಮಾಡಬೇಕಾದ್ರೆ ನಮಗೆ ಪ್ರೂವ್ ದಟ್ ಅಂತ ಕೊಟ್ರೆ ಆಲ್ರೆಡಿ ಕಾಸ್ ಇನ್ವರ್ಸ್ ಇದೆ, ಅದಕ್ಕೆ ಟೇಕ್ x = cos a ತಗೊಳ್ತೀವಿ.
ಬಟ್ x ಕಂಡೀಷನ್ ಗೊತ್ತಿರಬೇಕು ನಮಗೆ. ದಟ್ ಈಸ್ x ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ 1/√2, 1 ಅಂತ ಗೊತ್ತಿರಬೇಕು. ಸೊ ಎರಡನೇ ರಿಸಲ್ಟ್ ಪ್ರೂವ್ ಆಗ್ಬೇಕಾದ್ರೆ ಅಗೈನ್ ಯು ಟೇಕ್ LHS ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಏನ್ ಕೊಟ್ಟಿದ್ದಾರೆ 2x into root of 1 minus x square. Here we have to take x equal to cos A. So implies cos inverse of x, it becomes A. That is equal to sin inverse of 2 into x andre cos A into root of 1 minus cos square A. That is equal to sin inverse of 2 into cos A. Identity ಪ್ರಕಾರ 1 minus cos square A ಅಂದ್ರೆ ಏನಾಗುತ್ತೆ sin square A ಆಗುತ್ತೆ. root of sin square A ಅಂದ್ರೆ sin A ಆಗುತ್ತೆ. This is according to here we have to use the identity. Identity ಹಾಕಿ ಕನ್ವರ್ಟ್ ಮಾಡ್ಕೋಬೇಕು. ಈಗ 2 times sin A into cos A. ಇಲ್ಲಿ ನಮಗೆ ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಇದನ್ನ 2 times sin A cos A ಅಂತಾನು ಬರ್ಕೊಂಡು now this becomes sin 2A formula both in terms of sin and cos. That is sin 2A, it is equal to 2 times sin A into cos A. That is sin inverse of sin 2A, it is equal to 2A, that is 2 into A andre cos inverse x. So that is equal to RHS. So this is the condition for if x belongs to, so close interval 1/√2, 1. ಈ ಕಂಡೀಷನ್ ಕೊಟ್ಟರೆ x ಗೆ ನಮಗೆ ಆನ್ಸರ್ cos inverse ಅಲ್ಲಿ ಬರಬೇಕು. So that is the proof of those two results. ಈಗ ಅದೇ ತರನೇ ನಮಗೆ sin 3A ಫಾರ್ಮುಲಾ ಗೊತ್ತಿದೆ. ಅದಕ್ಕೆ ನಾವು ಹೇಳಿದ್ದು ಮಲ್ಟಿಪಲ್ ಆಂಗಲ್ ಫಾರ್ಮುಲಾಸ್ಗಳು ನಮಗೆ ಓನ್ಲಿ ಇನ್ ಟರ್ಮ್ಸ್ ಆಫ್ ಟ್ಯಾನ್ ರೇಷಿಯೋ 2A ಅಲ್ಲಿ ಓನ್ಲಿ ಇನ್ ಟರ್ಮ್ಸ್ ಆಫ್ ಟ್ಯಾನ್ ರೇಷಿಯೋ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ತರನೇ ನಮಗೆ ಈಗ ಮಲ್ಟಿಪಲ್ ಆಂಗಲ್ 3A ಫಾರ್ಮುಲಾನ ಪ್ರಕಾರ ಸೊ ಇಲ್ಲೂ ಕೂಡ ನಮಗೆ ರಿಸಲ್ಟ್ ಗಳು ಬರುತ್ತೆ. ದಟ್ ಈಸ್ ವಿ ನೋ ದಟ್ ಸೈನ್ 3A. ವಾಟ್ ಈಸ್ ಸೈನ್ 3A ಫಾರ್ಮುಲಾ? 3 sin A minus 4 sin cube A. ಅದೇ ತರನೇ cos 3A ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ cos 3A, it is equal to 4 cos cube A minus 3 cos A. ಅದೇ ತರ tan 3A ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ 3 tan A minus tan cube A divided by 1 minus 3 tan square A. ಸೊ ಈ 3A ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ಸೊ ಇದನ್ನು ಕೂಡ ನಾವು ಪ್ರೂಫ್ ಅನ್ನ ಇಲ್ಲಿ ಮಾಡಬಹುದು. ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 3x minus 4x cube, it is equal to 3 times sin inverse of x. So if x belongs to minus 1/2, plus 1/2, if x belongs to closed interval minus 1/2, plus 1/2. So similarly, ಎರಡನೇ ರಿಸಲ್ಟ್ cos inverse of 4x cube minus 3x, it is equal to 3 times cos inverse of x. So if x belongs to closed interval 1/2, 1, 1/2, 1. So now we have to prove this result, and even tan inverse of ಮೂರನೇದು. So 3x minus x cube divided by 1 minus 3x square, it is equal to 3 times tan inverse of x. So if modulus of x less than or less than 1/√3, if mod x less than 1/√3 means mod x less than 1/√3 ಅಂದ್ರೆ ಅರ್ಥ
minus 1 by root 3 less than x less than 1 by root 3 ಅಂತ. ಈ ಮೂರು ರಿಸಲ್ಟ್ ಗಳನ್ನ ನಾವು ಪ್ರೂವ್ ಮಾಡಬೇಕಾದ್ರೆ ಸೊ ಅಗೈನ್ 1 ಮಾರ್ಕ್ ಕ್ವಶನ್ ಅಲ್ಲಿ ಕೇಳೋದಾದ್ರೆ ಸೊ ಈ ತರ ಕೇಳ್ತಾರೆ ನೋಡಿ. ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಸೊ ವಿ ಹ್ಯಾವ್ ದಿಸ್ ರಿಸಲ್ಟ್ಸ್. ಈ ರಿಸಲ್ಟ್ ಗಳು ಎಕ್ಸ್ ಗೆ ಯಾವ ಕಂಡೀಷನ್ ಇದ್ರೆ ಮಾತ್ರ ಇಟ್ ಬಿಕಮ್ಸ್ ಓಲ್ಡ್ಸ್ ಗುಡ್ ಅಂತ ಕೇಳ್ತಾರೆ. ಸೊ ಅವಾಗ ಸೈನ್ ಇನ್ವರ್ಸ್ ಆಫ್ 3x minus 4x ಕ್ಯೂಬ್ ಪ್ರೂವ್ ದಟ್ ಅಂತ ಕೊಟ್ರೆ ಡೈರೆಕ್ಟ್ ಆನ್ಸರ್ ಬಂದು ಮಾಡ್ಕೊಂಡ್ಬಿಡ್ತೀವಿ, ಸಬ್ಸ್ಟಿಟ್ಯೂಷನ್ ಗೊತ್ತಾಗುತ್ತೆ. 3 times sin inverse x if x belongs to close interval minus 1 by 2 comma plus 1 by 2. Cos inverse of 4x cube minus 3x it is equal to 3 times cos inverse x if x belongs to close interval 1 by 2 comma 1. Tan inverse of 3x minus x cube divided by 1 minus 3x square it is equal to 3 times tan inverse x if modulus of x less than 1 by root 3. ಸೊ ಈಗ ಈ ಮೂರು ರಿಸಲ್ಟ್ ಅನ್ನ ಪ್ರೂವ್ ಮಾಡಲಿಕ್ಕೆ ಸೊ ವಿ ಹ್ಯಾವ್ ಟು ಟೇಕ್ ದ ಸಬ್ಸ್ಟಿಟ್ಯೂಷನ್. ಸೊ ನಾವು ಯು ಟೇಕ್ ಮೊದಲನೇ ರಿಸಲ್ಟ್ ಅನ್ನ ಪ್ರೂವ್ ಮಾಡಬೇಕಾದ್ರೆ ಯು ಟೇಕ್ LHS ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ 3x minus 4x ಕ್ಯೂಬ್. ಸೊ ಇಲ್ಲಿ ಹೊರಗಡೆಯಲ್ಲಿ ಸೈನ್ ಇನ್ವರ್ಸ್ ಇರೋದ್ರಿಂದ ಒಳಗಡೆಗೆ ಸೈನ್ ರೇಷಿಯೋ ಫಾರ್ಮುಲಾದಲ್ಲಿ ಇರಬೇಕು, ಫಾರ್ಮುಲಾ ಸೈನ್ ರೇಷಿಯೋದಲ್ಲಿ ಬರ್ಬೇಕು ನನಗೆ. ಸೊ ಅದಕ್ಕೆ ಇಲ್ಲಿ ಪ್ರೂವ್ ದಟ್ ಅಂತಿರೋದ್ರಿಂದ ಟೇಕ್ x equal to sin a ಅಥವಾ ಥೀಟಾ ಯಾವ್ದಾದ್ರು ತಗೋಬಹುದು. therefore sin inverse of x equal to a. ನೋಡಿ ಆನ್ಸರ್ ಅಲ್ಲಿ sin inverse x ಅಂತ ಇದ್ರೆ ಅವಾಗ ನಾನು x equal to ನನಗೆ LHS ಅಲ್ಲಿ x ಬದಲು sin a ಸಬ್ಸ್ಟಿಟ್ಯೂಷನ್ ತಗೋಬೇಕು. ಸೊ now this reduces to it gets simplified 3 sin a minus 4 sin cube a ಆಯ್ತು. ನೋಡಿ sin 3a ಫಾರ್ಮುಲಾ ಪ್ರಕಾರ ಇದೆ ಇದು sin 3a. sin 3a is nothing but 3 sin a minus 4 sin cube a is nothing but sin 3a. ಕೊನೆ ಸ್ಟೆಪ್ ಅಲ್ಲಿ ಯಾವಾಗಲೂ ನಾವು ಪ್ರಾಪರ್ಟಿ ಹಾಕೊಳ್ತೀವಿ. ನಾವು this is equal to 3a. ಸೊ ಈಗ 3 into a ಬದಲು sin inverse of x ಆಯ್ತು. ನಾವು this is equal to RHS. ಸೊ ಇದು ಯಾವಾಗ ನಮಗೆ ಟ್ರೂ ಆಗುತ್ತೆ, ಹೋಲ್ಡ್ಸ್ ಗುಡ್ ಯಾವಾಗ ಆಗುತ್ತೆ, ಇಫ್ x belongs to closed interval minus 1 by 2 plus 1 by 2. ನಮಗೆ 2a ದಲ್ಲಿ ರಿಸಲ್ಟ್ ಗಳು 3a ರಿಸಲ್ಟ್ ಗಳಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. x ಕಂಡೀಷನ್ ಅದರಲ್ಲಿ ರೂಟ್ ಬಂದಿದೆ ನೋಡಿ, ಇದರಲ್ಲಿ ರೂಟ್ ಇಲ್ಲ. ಈಗ ಎರಡನೇ ರಿಸಲ್ಟ್ ಅನ್ನ ಪ್ರೂವ್ ಮಾಡಬೇಕಾದ್ರೆ
you take LHS, ಇಲ್ಲಿದೆ ನೋಡಿ, cos inverse of. So 4x cube cos inverse of 4x cube minus 3x. So again you take the substitution. So substitution ತಗೊಳ್ಳಿ, that is take answer ಅಲ್ಲಿ prove that ಅಂತಿದೆ 3 cos inverse x ಅಂತ. cos inverse ಅಲ್ಲಿ ಬರಬೇಕಿರೋದ್ರಿಂದ x ಜಾಗಕ್ಕೆ cos replace ಮಾಡಿ. So therefore cos inverse of x equal to a. Now this reduces to cos inverse of 4x cube andre cos cube a minus 3 cos a. 3 cos a. ಇದು cos 3a formula ಪ್ರಕಾರ ಇದೆ. That is cos 3a formula. So we know that cos 3a it is equal to 4 cos cube a minus 3 cos a. So ಅದಕ್ಕೆ ಹೇಳ್ತಾ ಇರೋದು ಪ್ರತಿದಿನನೂ ನಾವು ಫಾರ್ಮುಲಾಗಳನ್ನ ಬರೆದು ರೀಕಾಲ್ ಮಾಡ್ಕೊಂಡ್ರೆ ಮಾತ್ರ ಇವೆಲ್ಲ ಬೇಗ ಸಬ್ಸ್ಟಿಟ್ಯೂಷನ್ ಗೊತ್ತಾಗುತ್ತೆ. ನಾವು ದಿಸ್ ರೆಡ್ಯೂಸಸ್ ಟು 3a. ಕೊನೆ ಸ್ಟೆಪ್ ಅಲ್ಲಿ ಯಾವಾಗ್ಲೂ ಇನ್ವರ್ಸಿಂಗ್ ಪ್ರಾಪರ್ಟಿ ಹಾಕೋದಿರುತ್ತೆ. ಸೊ ಅದಕ್ಕೆ ಹೊರಗಡೆ ಕಾಸ್ ಇನ್ವರ್ಸ್ ಇದ್ರೆ ನಮಗೆ ಒಳಗಡೆಗೆ ಕಾಸ್ ರೇಷಿಯೋ ಬರಬೇಕು ಆನ್ಸರ್. ಸೊ ಇಲ್ಲಿ ಟ್ಯಾನ್ ಇನ್ವರ್ಸ್ ಇದ್ರೆ ಒಳಗೆ ಟ್ಯಾನ್ ಬರಬೇಕು, ಸೈನ್ ಇನ್ವರ್ಸ್ ಇದ್ರೆ ಒಳಗಡೆಗೆ ಸೈನ್ ಫಾರ್ಮ್ ಅಲ್ಲಿ ಬಂದಿರಬೇಕು ರಿಸಲ್ಟ್ ನಮಗೆ. ಸೊ 3a that is 3 into a is nothing but cos inverse x. ನೋಡಿ, that is nothing but RHS. So LHS it is equal to RHS. ಯಾವಾಗ ಅದು? if x belongs to close interval 1/2, 1. ಸೊ ಆ ಇಂಟರ್ವಲ್ ಅಲ್ಲಿ ಮಾತ್ರ ನಮಗೆ ದಿಸ್ ರಿಸಲ್ಟ್ ಹೋಲ್ಡ್ಸ್ ಗುಡ್ ಅಂತ ಅರ್ಥ. ಇದು ಸೊ ಈಗ ಮೂರನೇದನ್ನ ಪ್ರೂವ್ ಮಾಡಬೇಕಾದ್ರೆ ದಟ್ ಈಸ್ ಯು ಟೇಕ್ LHS. That is LHS equal to tan inverse of 3x minus x cube divided by 1 minus 3x square. ನಮಗೆ ಆನ್ಸರ್ ಅಲ್ಲಿ ಇಲ್ಲಿ ಪ್ರೂವ್ ದಟ್ ಅಂತಿರೋದ್ರಿಂದ ಆನ್ಸರ್ tan ಇನ್ವರ್ಸ್ ಅಲ್ಲಿ ಇದೆ. ಟೇಕ್ x equal to tan a. So implies tan inverse of x it becomes a. ಕೊನೆ ಸ್ಟೆಪ್ ಅಲ್ಲಿ ಪ್ರಾಪರ್ಟಿ ಬರುತ್ತೆ ಈ ಫಾರ್ಮ್ ಅಲ್ಲಿ. tan inverse of tan x we know that it is equal to x ಅಂತ ನಮಗೆ ಪ್ರಾಪರ್ಟಿ ಸ್ಟಾರ್ಟಿಂಗ್ ಅಲ್ಲಿ ಇನ್ವರ್ಸ್ ಪ್ರಾಪರ್ಟಿ ಇದೆ. Now this reduces to or gets simplified. ನಾವೆಲ್ಲ ಇಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ಗೆ ಬರಿತಾ ಇದೀವಿ. 3 times tan a minus tan cube a divided by 1 minus 3 tan square a. ಸೊ ಈಗ ಇದು tan 3a ಫಾರ್ಮುಲಾ ಪ್ರಕಾರ ಇದೆ. That is nothing but tan 3a. Now this is equal to 3a. ಕೊನೆಯದು ಇನ್ವರ್ಸ್ ಪ್ರಾಪರ್ಟಿ ಹಾಕಿದ್ರೆ it is equal to 3a. That is equal to 3 into a ಅಂದ್ರೆ tan inverse of x. Now RHS ಸಿಗುತ್ತೆ. So that is tan inverse of 3x minus x cube divided by 1 minus 3x square. It is equal to 3 times tan inverse x. So condition ಏನಾಗಿರ್ಬೇಕು ಇಲ್ಲಿ? if modulus of x less than 1/√3. ಸೊ ಇಲ್ಲಿಗೆ 2a ಫಾರ್ಮುಲಾ ಕಾಂಪೌಂಡ್ ಆಂಗಲ್ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ಪ್ರಾಪರ್ಟಿ ಪ್ರೂವ್ ಮಾಡೋದು. ಅದೇ ತರ ಮಲ್ಟಿಪಲ್ ಆಂಗಲ್ 2a ಫಾರ್ಮುಲಾ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡೋದು. ಸೊ 3a ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ಕೂಡ ಪ್ರೂವ್ ಮಾಡೋದನ್ನ ಇಲ್ಲಿ ಕಲ್ತಿದ್ದೀವಿ. ನಮಗೆ ಇಲ್ಲಿ ಮೇನ್ ಆಗಿ ಇದು 3 ಮಾರ್ಕ್ಸ್ ಅಲ್ಲಿ ಕೇಳುವಂತ ಕ್ವಶನ್ಸ್ ಏನು ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಗೆ ನಾವು ರೆಡ್ಯೂಸ್ ಮಾಡಬೇಕು ಅಂತ ಅರ್ಥ. We have to reduce the given inverse function into the simplest form ಗೆ ಇದನ್ನ ರೆಡ್ಯೂಸ್ ಮಾಡಬೇಕು. ಸೊ ಅದೇ ನಮಗೆ ಮೇನ್ ಆಗಿರುವಂತದ್ದು. ಈಗ ಅದು 3 ಮಾರ್ಕ್ಸ್ ಕ್ವಶನ್. 1 ಮಾರ್ಕ್ ಕ್ವಶನ್ ಅಲ್ಲಿ we have to find the principal value of
ದ ಗಿವನ್ ಫಂಕ್ಷನ್. ಆ ಪ್ರಿನ್ಸಿಪಲ್ ವ್ಯಾಲ್ಯೂನ ಕಂಡುಹಿಡಿಯೋದು. So dear students, so before starting the problems, here you should write all the properties and you have to repeatedly write and learn all the properties with the condition on x, and also you should know the range, domain and range of the inverse trigonometric functions. Range andre ಒಂದೇ ಬರಲ್ಲ, ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್ ಅನ್ನು ಕಲಿಬೇಕು ಪರ್ಫೆಕ್ಟ್ ಆಗಿ, ಜೊತೆಗೆ ಅದರ್ ದ್ಯಾನ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್ ಅದನ್ನು ಕೂಡ ಕಲಿಬೇಕು. ಈಗ ಇಲ್ಲಿ 1 ಮಾರ್ಕ್ ಕ್ವಶನ್ ಅಲ್ಲಿ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅಂತ ಕ್ವಶನ್ ಗಳು ಕೊಡ್ತಾರೆ. ಅವಾಗ ಆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್ ಏನಿದೆ ಅಲ್ಲ ಅದ್ರಲ್ಲಿ ಬರುತ್ತದು ಆನ್ಸರ್, ಅದ್ರಲ್ಲಿ ಬರುತ್ತೆ. ಬೇರೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅವರು, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್ ಅಂತ ಕೊಟ್ಟಿಲ್ಲ ಅಂದ್ರೆ ಆಲ್ರೆಡಿ ನಿಮಗೆ ಇನ್ಫಾರ್ಮ್ ಆಗಿದೆ ಅಲ್ಲ, ಇನ್ಫಾರ್ಮ್ ಮಾಡಿದೀವಲ್ಲ, ಹೇಳಿದೀನಿ. ಸೊ ನಾವು ಆನ್ಸರ್ ಕೂಡ ಅದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್ ಅಲ್ಲೇ ಆನ್ಸರ್ ಬರಬೇಕು. ಸೊ ಯಾಕಂದ್ರೆ ನಾವು ಇನ್ವರ್ಸ್ ಫಂಕ್ಷನ್ ಡಿಫೈನ್ ಮಾಡೋದೇ ಅದರ ರೇಂಜ್ ಅನ್ನ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಇನ್ನ ರೇಂಜ್ ಅನ್ನೇ ತಗೊಂಡು ಡಿಫೈನ್ ಮಾಡ್ತೀವಿ. ಈಗ ಫಸ್ಟ್ ಈ 1 ಮಾರ್ಕ್ ಕ್ವಶನ್ಗೆ ಹೋದ್ರೆ ನಾವು ಅಲ್ಲಿ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅಂತ ಕೊಡ್ತಾರೆ, ಇಲ್ಲ ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತಾನು ಕೊಡ್ತಾರೆ. ಸೊ ಈಗ ನಮಗೆ ಮೊದಲನೇ ಟೈಪ್ ಅಲ್ಲಿ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ 1/√2 ಅಂತ ಇದೆ. ಸೊ ವಿ ಹ್ಯಾವ್ ಟು ಫೈಂಡ್, ಸೊ ಮೊದಲನೇ ಪ್ರಾಬ್ಲಮ್ ಒಂದು, we have to find principal value of sine inverse of 1/√2 ಅಂತ ಕೇಳಿದ್ದಾರೆ. We have to find the principal value of sine inverse of 1/√2. Sine inverse function ಇನ principal value branch range ನಮಗೆ ಗೊತ್ತಿದೆ. Principal value branch, the range is, range ಏನದು ನಮಗೆ ಕ್ಲೋಸ್ ಇಂಟರ್ವಲ್ -π/2, +π/2. ನಮಗೆ ಬರುವಂತ ಆನ್ಸರ್ ಈ ಇಂಟರ್ವಲ್ ಅಲ್ಲಿ ಇರಬೇಕು ಅಂತ ಅರ್ಥ ಅದು. ಸೊ ಇಯರ್ ಯು ಟೇಕ್, ಸೊ ಇದಕ್ಕೆ ಸೊಲ್ಯೂಷನ್ ಎಲ್ಲದನ್ನು ಇದೇ ಮೆಥಡ್ ಅಲ್ಲೇ ಮಾಡ್ತಾ ಹೋಗ್ತೀವಿ. ಟೇಕ್ ಸೈನ್ ಇನ್ವರ್ಸ್ ಆಫ್ 1/√2 as theta. Therefore, sin theta equal to 1/√2. Sin theta equal to ಏನಾಯ್ತು ನಮಗೆ 1/√2 ಆಯ್ತು. ನಮಗೆ ಈ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್ ಅನ್ನ ಗೊತ್ತು ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ವಿ ನೋ ದಟ್ sin π/4 ಅಂದ್ರೆ sin 45 degree equal to 1/√2. So and also we know that, so sin 45 degree π/4 equal to 1/√2. Therefore
Sine inverse of 1 by root 2 it is equal to pi by 4. ಈ ಆನ್ಸರ್ ನಮಗೆ ಇದರಲ್ಲಿ ಇದೆನಾ ಅಂತ ನೋಡಿ. ಇಟ್ ಬಿಲಾಂಗ್ಸ್ ಟು ದ ಕ್ಲೋಸ್ ಇಂಟರ್ವಲ್ pi by 2 plus pi by 2. So therefore the principal value of conclusion ಅಲ್ಲಿ ಬರೆಯಬೇಕು ಇದನ್ನ. Sine inverse of 1 by root 2 is pi by 4 ಅಂತ ಅರ್ಥ. ಸೊ ಇದು ಒಂದು ಪ್ರಾಬ್ಲಮ್ ಆಯ್ತು. ಎರಡನೇದು, we have to find the principal value of. ಸೊ ಎರಡನೇದು, so you take it as cos inverse of minus 1 by 2. Cos inverse of minus 1 by 2. ಸೊ ಇದರ ಪ್ರಿನ್ಸಿಪಲ್ ವ್ಯಾಲ್ಯೂನ ಕಲಿಯೋಣ. ಈ ಪ್ರಾಬ್ಲಮ್ಸ್ಗಳು ನಮಗೆ ಎಕ್ಸೈಸ್ 2.1 ಅಲ್ಲಿ ಈ ತರ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ನ ಕಂಡುಹಿಡಿಯೋದು ಕೊಟ್ಟಿದ್ದಾರೆ. ಟೋಟಲ್ ಅಲ್ಲಿ ಒಂದು 10 ಲೆಕ್ಕ ಇದೆ. ಅವೆಲ್ಲ 1 ಮಾರ್ಕ್ ಕ್ವಶನ್ ಅಲ್ಲಿ ಬರುತ್ತಿದ್ದು. ಸೊ ಹಾಗಾಗಿ ನಾವು ಇಲ್ಲಿ ಒಂದು 2-3 ಸಾಲ್ವ್ ಮಾಡೋಣ. ಸೊ ಉಳಿದವನ್ನ ನೀವು ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಪ್ರಾಬ್ಲಮ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಕಾಸ್ ಇನ್ವರ್ಸ್ ಆಫ್ ಮೈನಸ್ 1 by 2 ನೋಡಿ. ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂನ ಕಂಡುಹಿಡಿರಿ ಅಂದಾಗ ನಾವು ಅದನ್ನ ಒಂದು ಆಂಗಲ್ ಈಕ್ವೇಟ್ ಮಾಡ್ಕೊಂಡು ಆನ್ಸರ್ ಬರ್ಕೊಂತ ಹೋಗ್ಬೇಕು. ಬಟ್ ಅದನ್ನ ಡೈರೆಕ್ಟ್ ಆಗಿ ಆನ್ಸರ್ ಬರೆಯೋದಾದ್ರೆ ಪ್ರಾಪರ್ಟಿ ಹಾಕಿನೂ ಕೂಡ ಆನ್ಸರ್, ಅದು ಈ ಕ್ವಶನ್ ಈ ತರ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕೇಳಿಲ್ಲ ಅಂದ್ರೆ ಡೈರೆಕ್ಟ್ ಮಾಡ್ಬೇಕಾದ್ರೆ ಬರ್ಕೊಳ್ತೀವಿ ನಾವು ಅದನ್ನ. ಈಗ ಇಲ್ಲೂ ಅದೇ ತರನೇ ನಾವು ಯು ಟೇಕ್ ನೋಡಿ. ಸೊ ಲೆಟ್ ಕಾಸ್ ಇನ್ವರ್ಸ್ ಆಫ್ minus 1 by 2 let it be equal to theta. Therefore cos theta it is equal to minus 1 by 2. Cos theta equal to minus 1 by 2. So that is cos theta it is equal to minus ಹಂಗೆ ಇಟ್ಕೊಳ್ಳಿ. ಇದು ಕಾಸ್ ಎಷ್ಟು ಡಿಗ್ರಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಹಿಯರ್ ವಿ ನೋ ದಟ್ ಕಾಸ್ 60 ಡಿಗ್ರಿ ಅಂದ್ರೆ pi by 3 ಇಟ್ ಈಸ್ ಈಕ್ವಲ್ ಟು 1 by 2. ಕಾಸ್ 60 ಡಿಗ್ರಿ ಈಕ್ವಲ್ ಟು 1 by 2. ಸೊ ಇದನ್ನ ಕಾಸ್ 60 ಡಿಗ್ರಿ ಅಂತ ತಗೊಳ್ಳಿ. ಕಾಸ್ 60 ಡಿಗ್ರಿ ಮೈನಸ್ ಸೈನ್ ಹಂಗೆ ಇಟ್ಕೊಳ್ಳಿ. ಇದನ್ನ ಕಾಸ್ 60 ಡಿಗ್ರಿ ಅಂತ ಬರ್ಕೊಳ್ಳಿ. ಇಲ್ಲಿ minus cos theta we can write it as cos of pi minus theta. So here minus cos theta it is written as cos of pi minus theta. Allied angles ನಾವು ಪ್ರೂವ್ ಮಾಡ್ಬೇಕಾದ್ರೆ ಹೆಂಗ್ allied angles ಯೂಸ್ ಮಾಡ್ಕೊಂಡು ಆ ಮೆಥಡ್ ಅಲ್ಲಿ ಕಂಡುಹಿಡಿಯಬೇಕು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕೇಳಿದ್ರೆ. ನಾವು ದಿಸ್ ಈಸ್ ಈಕ್ವಲ್ ಟು cos 2 pi by 3. That is cos theta equal to cos 2 pi by 3. So therefore ಇವೆರಡು ರಿಸಲ್ಟ್ ಇಂದ theta equal to ಎಷ್ಟಾಯ್ತು ನಮಗೆ 2 pi by 3 ಆಗುತ್ತೆ. ಸೊ 2 pi by 3 ಅಂದ್ರೆ ನಮಗೆ ಅದರ ರೇಂಜ್ ಅಲ್ಲಿ ಅದು ಇದೆನಾ ಅಂತ ಗೊತ್ತು ಮಾಡ್ಕೋಬೇಕು. ಸೊ therefore cos 2 pi by 3 it is nothing but cos inverse of. Therefore cos 2 pi by 3 ಇಲ್ಲಿದೆ ನೋಡಿ. cos theta ಅಂದ್ರೆ ಇಲ್ಲಿದೆ. cos theta is nothing but minus 1 by 2. cos theta is nothing but cos 2 pi by 3 and hence we have theta equal to theta ಜಾಗದಲ್ಲಿ 2 pi by 3 ಇದೆ ಅಥವಾ cos inverse of. Therefore cos inverse of 2 pi by 3 it is equal to minus 1 by 2. Therefore cos 2 pi by 3 it is equal to cos inverse of. Therefore cos inverse of. ಸೊ ಇಲ್ಲಿ ನೋಡಿ theta equal to 2 pi by 3 ಬರುತ್ತೆ.
ನಾನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ ಇದಕ್ಕೆ ಸೊ ಥೀಟಾ ಇಸ್ 2π/3 ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸೊ ಇವೆರಡನ್ನ ಸೇರಿಸಿದ್ರೆ we get theta, you take this as equation 1. So theta equal to 2π/3. ಈ ವ್ಯಾಲ್ಯೂ ನಮಗೆ ಅದರ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್ ಅಲ್ಲಿ ಇದೆನಾ ಅಂತ ಚೆಕ್ ಮಾಡಿ. ಸೊ ಇಟ್ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ 0,π ಪೈ ಒಳಗಡೆ ಇದೆ ಇದು 2π/3 ಅಂದ್ರೆ π/3 ಅಂದ್ರೆ 60 ಡಿಗ್ರಿ ಇಂಟು 2 ಅಂದ್ರೆ 120 ಡಿಗ್ರಿ ಈ ರೇಂಜ್ ಒಳಗೆ ನಮಗೆ ಬರುತ್ತದೆ. ಹಾಗಾಗಿ theta equal to 2π/3 it belongs to the principal value branch range of the cos inverse function, that is close interval 0,π. So therefore ಈಗ ಈ ವ್ಯಾಲ್ಯೂ ನ equation 1 ಗೆ ಸಬ್ಸ್ಟಿಟ್ಯೂಟ್ ಮಾಡಿ. So therefore by equation 1 so we get cos inverse of minus 1/2 it is equal to theta ಅಂದ್ರೆ ಎಷ್ಟು 2π/3. So therefore the principal value of cos inverse of minus 1/2 it is equal to 2π/3 which belongs to close interval 0,π. So ಇನ್ನೊಂದು ಲೆಕ್ಕ ಮಾಡೋಣ ಇದಕ್ಕೆ. Find principal value of, we have to find the principal value of tan inverse of minus √3. So tan inverse of minus √3 ಇದನ್ನು ಮಾಡೋಣ. So solution here. So again you take tan inverse of minus √3 equal to theta. So equation 1 implies tan theta equal to minus √3. So tan theta ಏನಾಯ್ತದು ಇನ್ವರ್ಸ್ ಅಲ್ಲಿ ಇರೋದನ್ನ ಟ್ರಿಗ್ನೋಮೆಟ್ರಿ ಅಲ್ಲಿ ಬರೋದ್ರಿ. We know that tan theta it is equal to ಈ ಮೈನಸ್ ಸೈನ್ ಹಂಗೆ ಇಟ್ಕೊಳ್ಳಿ. ಸೊ ಈಗ √3 ಅನ್ನೋದು ಟ್ಯಾನ್ ಎಷ್ಟು ಡಿಗ್ರಿಗೆ ಬರುತ್ತೋ ಅದನ್ನ ಇಲ್ಲಿ ನಾನು ಬರ್ಕೋಬೇಕು. ಸೊ ಇಲ್ಲಿ ಬರ್ಕೊಂಡಿದೀವಿ ನೋಡಿ, ಕಾಸ್ ಥೀಟಾ ಈಕ್ವಲ್ ಟು minus 1/2 ಮೈನಸ್ ಸೈನ್ ಹಾಗೆ ಇಟ್ಕೊಳ್ಳಿ. ಕಾಸ್ 60 ಡಿಗ್ರಿ 1/2 ಬರುತ್ತೆ, ಅದಕ್ಕೆ ಕಾಸ್ 60 ಡಿಗ್ರಿ ಅಂತ ಬರ್ಕೋಬೇಕು. ಇಲ್ಲೂ ಅಷ್ಟೇನೆ ಮೈನಸ್ ಸೈನ್ ಹಾಗೆ ಇಟ್ಕೊಳ್ಳಿ. √3 ಟ್ಯಾನ್ ಎಷ್ಟು ಡಿಗ್ರಿ ಬರುತ್ತೋ ಅದನ್ನ ಬರ್ಕೊಳ್ಳಿ. ದಟ್ ಈಸ್ ಟ್ಯಾನ್ ಅಗೈನ್ ಇದು ಕೂಡ 60 ಡಿಗ್ರಿಗೆ ಬರುತ್ತೆ. ಸೊ ಈಗ ಮೈನಸ್ ಟ್ಯಾನ್ ಆಫ್ π/3 ದ ಪ್ರಿನ್ಸಿಪಲ್ ವ್ಯಾಲ್ಯೂ ಕಂಡುಹಿಡಿಬೇಕಿಲ್ಲಿ. ಟ್ಯಾನ್ ಆಫ್ π/3 ದಟ್ ಈಸ್ ಟ್ಯಾನ್ ಆಫ್ ಪೈ ಮೈನಸ್ ಅಂತ ಬರ್ಕೊಳ್ತೀರಾ ನೋಡಿ. ಅದು ಏಕೆಂದ್ರೆ ಟ್ಯಾನ್ ಇನ್ವರ್ಸ್ ಇನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್, ಹೌದಾ? ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್ ಆಫ್ tan inverse function is nothing but open interval minus π/2 plus π/2. ನಾನು ಇದನ್ನ ಪೈ ಮೈನಸ್ ಅಂತ ತಗೊಳಕ್ ಬರಲ್ಲ. ದಟ್ ಈಸ್ ಮೈನಸ್ tan π/3. ನೋಡಿ ಇದು ನೆಗೆಟಿವ್ ಆಂಗಲ್ ಆಗುತ್ತಲ್ವಾ? ದಟ್ ಈಸ್ tan ಆಫ್ ಮೈನಸ್ π/3 ಬಿಕಾಸ್ tan ಆಫ್ ಮೈನಸ್ ಥೀಟಾ ಈಕ್ವಲ್ ಟು ಮೈನಸ್ ಟ್ಯಾನ್ ಥೀಟಾ. ಆ ಫಾರ್ಮಿಗೆ ತಗೋಬೇಕು. ಇದು ಬರ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ದೇರ್ ಫೋರ್ ಥೀಟಾ ಜಾಗದಲ್ಲಿ ಎಷ್ಟು ಬಂತು? ಮೈನಸ್ π/3 ಬಂತು. ಇವಾಗ ಚೆಕ್ ಮಾಡಿ, ಈ ಮೈನಸ್ π/3 ಅನ್ನೋ ವ್ಯಾಲ್ಯೂ ಏನಿದೆ ಅಲ್ಲ, ಥೀಟಾ ಅಂದ್ರೆ ಇದು ನಮಗೆ ಪ್ರಾಬ್ಲಮ್ ಇದು. ಸೊ ಈ ವ್ಯಾಲ್ಯೂ ಈ ರೇಂಜ್ ಅಲ್ಲಿ ಇದೆ, ನಾನು ನೋಡಿ ರೇಂಜ್ ಅಲ್ಲಿ ಇದೆ ಅದು. ಸೊ ಮೈನಸ್ π/2 ಪ್ಲಸ್ π/2. ಸೊ ಥೀಟಾ ಅಂದ್ರೆ ಮೈನಸ್ π/3 ಬಂತು. ಸೊ therefore equation 1 ಪ್ರಕಾರ we have, so therefore by equation 1 we get tan inverse of minus √3 it is equal to theta ಅಂದ್ರೆ minus π/3 which belongs to the principal value branch range of the tan inverse function. ಅದಕ್ಕೆ ನಾವು ಯಾವಾಗಲೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ
ಪ್ರಾಬ್ಲಮ್ನ ಅದರ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್ ಅನ್ನ ಬರ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗತ್ತಲ್ಲಿ. ಯಾಕಂದ್ರೆ ನಾವು ಏನ್ ಪ್ರಾಪರ್ಟಿ ಪ್ರೂವ್ ಮಾಡ್ತಾ ಹೋದ್ವಲ್ಲ ಅವಾಗ ಅದ್ರ ಪ್ರಕಾರನೇ ನಾವಿಲ್ಲಿ ಬರಿತಾ ಹೋಗ್ಬೇಕು. ಸೊ ದೆನ್ ವಿ ಗೆಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ರೇಂಜ್ ಫಾರ್ ದ ಗಿವನ್ inverse function. So we'll continue in the next class.